ನಾನು ನನ್ನ ಹೆಂಡತಿನ ಯಾವತ್ತಾದರೂ ಉದಾಸೀನ ಮಾಡ್ತೀನ? ಬೇಕಿದ್ರೆ ನನಗೆ ನಾನೇ ಉದಾಸೀನ ಮಾಡ್ಕೋತೀನಿ. ಆದರೆ ಈ ಮುದ್ದು ಹೆಂಡತಿನ ನೋವೇ. ಮತ್ತೆ ಯಾಕೆ ಇಷ್ಟೊತ್ತು ಕಾಯಿಸಿದ್ದು? ಕಾಯ್ತಿದ್ರೆ ಪ್ರೀತಿ ಇನ್ನೂ ಜಾಸ್ತಿ ಆಗತ್ತಂತೆ. ಓಹೋ, ಪ್ರೀತಿ ಜಾಸ್ತಿ ಆಗೋದು ಕಾದವ್ರಿಗ ಅಥವಾ ಕಾಯಿಸಿದವ್ರಿಗ? ಇಬ್ರಿಗೂ. ಲೇಟಾಗಿ ಬಂದವ್ರಿಗೆಲ್ಲ ಇಂಥ ಸಬೂಬ್ ಇದ್ದೇ ಇರುತ್ತೆ. ಕೆಲವರಿಗೆ ಹೆಂಡತಿಗಿಂತ ಆಫೀಸ್ ಕೆಲಸನೇ ಹೆಚ್ಚಾಗಿರುತ್ತೆ. ನಿಜ ಹೇಳ, ಒಂದೊಂದ್ಸಲ ಆಫೀಸ್ ಕೆಲಸ ನನ್ನ ಸೌತಿನ ಅನ್ಸುತ್ತೆ. ಅಯ್ಯೋ, ನಿನಗಿಷ್ಟ ಇಲ್ಲ ಅಂದರೆ ಹೇಳೋ, ಆಫೀಸ್ ಅನ್ನೋ ಸವತ್ತಿನ ಬಿಟ್ಟು ಅಮ್ಮ ಅವ್ರ ಗಂಡಾಗಿ ಇಲ್ಲೇ ಸೆಟ್ಲಾಗಿ ಹೋಗ್ತೀನಿ. ನಿಜವಾಗ್ಲೂ? ಹೇಳಿ ನೋಡು, ಇಡೀ ದಿನ ನಾನು ನಿನ್ನ ಮುಂದೆ ಇದ್ದರೆ ನೀನು ನನ್ನ ಕಾಟ ತಡೆಯೋಕ್ಕಾಗದೆ ಯಾವಾಗ ಆಫೀಸ್ಗೆ ಹೋಗ್ತೀರ ಅಂತ ನೀನೇ ಕೇಳ್ತೀಯ? ಏನಿಲ್ಲ, ಇಡೀ ದಿನ ಅಲ್ಲ, 7 ಜನ್ಮ ನೀವು ನನ್ನ ಜೊತೆ ಇದ್ರೂ ನನಗೆ ಖುಷಿನೇ. ನನಗೂ ಅಷ್ಟೆ. ಐ ಲವ್ ಯು. ಅಮ್ಮ, ಕೊನೆಗೂ ಬಂದ್ರಾ? ಈಗ ಈ ಮನೆ ಕಳೆ ಬಂತು. ಬನ್ನಿ. ಸಾರಿ ಅಭಿ, ನಿನಗೆ ಬೇಜಾರಾಯಿತು ಅಂತ ನನಗೆ ಗೊತ್ತು. ನಾನು ನಿನ್ನ ಹತ್ರ ಮಾತಾಡ್ತೀನಿ, ನಿನ್ಗೆ ಅರ್ಥ ಮಾಡಿಸ್ತೀನಿ. ನನ್ನ ಬರ್ತ್ಡೇ ನಂಗೆ ಬೇಜಾರಾಗಬಾರ್ದು ಅಂತ ನೀವು ಖುಷಿಯಾಗಿದ್ರಿ ಅಂತ ನಂಗೆ ಗೊತ್ತು ಮಾವ. ಆದರೆ ತುಳಸಿ ಅಮ್ಮ ಇಲ್ಲಿಗೆ ಬಂದಿದ್ದ ಈ ಕ್ಷಣ ನಿಮ್ಮ ಕಣ್ಣಲ್ಲಿ ನಿಜವಾದ ಖುಷಿ ಕಾಣಿಸ್ತು. ನಂಗಿದೇ ಬೇಕಾಗಿದ್ದಿದ್ದು ಮಾವ. ಇದೇ ನಂಗೆ ದೊಡ್ಡ ಗಿಫ್ಟ್. ಐ ಆಮ್ ರಿಯಲಿ ಸಾರಿ ಚಿಕ್ಕಮ್ಮ. ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ಕರ್ಕೊಂಡು ಬಂದೆ. ಕ್ಷಮಿಸಿ ಚಿಕ್ಕಮ್ಮ, ಅವರಿಂದನೇ ಮನೆ ನೆಮ್ಮದಿ ಹಾಳಾಗಿದ್ದು. ಅಭಿ ಮದುವೆ ನಿಂತಿದ್ದು, ಅಭಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು, ಮತ್ತೆ ದೀಪಿಕಾ ಅಭಿ ದೂರ ಆಗಿದ್ದು. ನನಗಿದೆಲ್ಲ ನೆನಪಿದೆ ಚಿಕ್ಕಮ್ಮ. ಹಾಗೇನೆ ಇದಕ್ಕೆಲ್ಲ ಇವರೊಬ್ಬರೇ ಕಾರಣ ಅಲ್ಲ ಅಂತಲೂ ನನಗೆ ಗೊತ್ತಿದೆ.
ನಮಗೆ ಹೇಳ್ದೆ ಕೇಳ್ದೆ ಈ ವಯಸ್ಸಲ್ಲಿ ಮದುವೆ ಆಗಿ ಬಂದ್ರಲ್ಲ, ಆ ಮನುಷ್ಯಂದು ಸಾಕಷ್ಟು ಪಾಲಿದೆ ಇದರಲ್ಲಿ. ನಮ್ಮ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಯವರು ಇದರಿಂದ ನೀವು ಅವತ್ತ ನಿರ್ಧಾರ ತಗೊಂಡ್ರಿ. ಜಗತ್ತಿನ ಎದುರು ನೀವು ಕೆಟ್ಟೋರಾಗ್ತೀರಾ ಅಂದ್ರು ನೀವು ಕೇರ್ ಮಾಡದೆ ನಮಗೋಸ್ಕರ ಹಾಗೆ ಮಾಡಿದ್ರಿ. ನಿಮ್ಮ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ಅದು ಸರಿನೇ. ಹಾಗೇನೆ ಪೂರ್ಣಿ ಹೇಳಿದ್ದು ಇನ್ನೊಂದು ರೀತಿಯಲ್ಲೇ ಸರಿ ಅನಿಸ್ತು. ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ದೆ ಹಾಗೆ ಮನೆಯಿಂದ ಆಚೆ ಕಳಿಸಿದ್ರೆ ನಾವು ಗಿಲ್ಟಲ್ಲೇ ಇರಬೇಕಾಗತ್ತೆ ಅನಿಸ್ತು. ಈಗ ಅವ್ರ ಮನೆಗೆ ಬಂದಿರೋದು ನಮ್ಗೆಲ್ರಿಗೂ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಅವ್ರು ಈ ಮನೆಯಿಂದ ಹೋಗಿದ ರೀತಿನೂ ಸರಿ ಇರಲಿಲ್ಲ. ಮುಂದೊಂದು ದಿನ ಅವ್ರು ತಾವಾಗೆ ಈ ಮನೆಯಿಂದ ದೂರ ಆಗ್ಬೋದಲ್ವಾ? ಸೊ ಈಗ ನೀವ್ಯಾಕೆ ಎಲ್ರ ಮುಂದೆ ಕೆಟ್ಟವ್ರಾಗ್ತೀರ ಚಿಕ್ಕಮ್ಮ? ತಪ್ಪು ನಮ್ಮ ಕಡೆಯಿಂದ ಆಗಿತ್ತು, ಸೊ ನಾನಾಗಿ ಅದನ್ನ ಸರಿ ಮಾಡಿದೆ ಅಷ್ಟೇ ಚಿಕ್ಕಮ್ಮ. ಇಷ್ಟು ದಿನದಲ್ಲಿ ನೀವು ನನಗೆ ಕೊಟ್ಟಿರೋ ಬೆಸ್ಟ್ ಬರ್ಡೇ ಗಿಫ್ಟ್ ಇದು. ಥ್ಯಾಂಕ್ ಯು ಸೋ ಮಚ್. ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ದೆ ಹಾಗೆ ಮನೆಯಿಂದ ಆಚೆ ಕಳಿಸಿದ್ರೆ ನಾವು ಗಿಲ್ಟಲ್ಲೇ ಇರಬೇಕಾಗತ್ತೆ ಅನಿಸ್ತು. ನೋ ಶಾರ್ವರಿ, ನೋ. ಇಷ್ಟಕ್ಕೆಲ್ಲ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಅವಿ ಅವ್ರ ಅಪ್ಪನ ತರಾನೇ ಅಂತ ಇನ್ನೊಂದ್ಸತಿ ಪ್ರೂವ್ ಮಾಡಿದ್ದಾನೆ. ನೀನು ಎಷ್ಟೇ ವಿಷದ ಬೀಜ ಬಿತ್ತಿರ್ಬೋದು, ಆದ್ರೆ ರಕ್ತದಲ್ಲಿ ಬಂದಿರೋ ಗುಣ ಎಲ್ಲಿ ಹೋಗುತ್ತೆ ಹೇಳು? ನಾನು ಕೆಟ್ಟವಳಾಗಬಾರ್ದು ಅಂತ ಇಷ್ಟೆಲ್ಲ ಮಾಡಿದೆ ಅಂತ ನನ್ನನ್ನೇ ಕಟ್ ಹಾಕ್ಬಿಟ್ಟ ಅಲ್ಲ ಇವನು. ಎನಿವೇಸ್, ಅಭಿ ಅವಳನ್ನ ಕರ್ಕೊಂಡು ಬಂದಿರ್ಬೋದು, ಆದ್ರೆ ನನಗ್ ಕೊಟ್ಟ ಸ್ಥಾನನ ಅವಳಿಗೆ ಯಾವತ್ತೂ ಕೊಡಕ್ ಸಾಧ್ಯನೇ ಇಲ್ಲ. ಅವನು ಅವ್ರ ಅಪ್ಪನ್ನೇ ಒಪ್ಕೊಳ್ದೇ ಇರ್ಬೇಕಾದ್ರೆ ಅವಳನ್ನ ಒಪ್ಕೊಳಕ್ ಸಾಧ್ಯನ? ಆಚೆ ಹೋಗಿದ್ಲು, ಇನ್ನೇನ್ ವಾಪಸ್ ಬಂದಿದ್ದಾಳೆ ಅಷ್ಟೆ, ಇನ್ನೇನು ಆಗಿಲ್ಲ. ಅವಳ ಹತ್ರ ಇನ್ನೇನು ಆಗೋದು ಇಲ್ಲ. ನನಗೊಂದು ಅನುಮಾನ, ನನ್ನ ಗೆಲುವಿಗಿಂತ ನನ್ನ ಸೋಲೆ ನಿಮ್ಗೆ ಖುಷಿ ಕೊಡುತ್ತೆ ಅಲ್ರಿ? ಹಾಗಂತ ನಾನು ಸೋತೆ ಅಂತ ಅಲ್ಲ. ಯಾವುದೇ ಆಟದಲ್ಲೂ ಒಂದು ರೌಂಡಲ್ಲಿ ಗೆಲ್ಲೋರನ್ನ ವಿನ್ನರ್ ಅಂತ ಹೇಳಲ್ಲ. ಹೀಗೆ ವ್ಯಂಗ್ಯವಾಗಿ ನೋಡಿ ನನ್ನನ್ನ ಇರಿಟೇಟ್ ಮಾಡಬೇಡಿ. ನಿಮ್ಮಣ್ಣನ ಲೈಫನ್ನ ಉದ್ಧಾರ ಮಾಡಕ್ ಬಂದಿದ್ದಾಳೆ ಅಂತ ಸಾಫ್ಟ್ ಕಾರ್ನರ್ ಇದೆಯಲ್ಲ ನಿಮ್ಗೆ, ನೆನ್ಪಿಟ್ಕೊಳ್ಳಿ. ಆಟದ ಮುಂದಿನ ಸುತ್ತನ್ನ ಆಗ್ಲೇ ಶುರು ಮಾಡ್ತಿದ್ದೀನಿ. ಅದರಲ್ಲಿ ಮಾತ್ರ ಅಲ್ಲ, ಯಾವಾಗ್ಲೂ ಗೆಲ್ಲೋದು ಈ ಶಾರ್ವರಿದೆ. ವಾವ್, ತುಂಬಾ ಚೆನ್ನಾಗಿದೆ ಗಿಫ್ಟು. ಚೆನ್ನಾಗಿರ್ಲಿಲ್ಲ, ನಿಂದು ಹಾಕೊಂಡಾದ್ಮೇಲೆ ಚಂದ ಇದೆ. ರಿಯಲಿ? ಹೇಗಿದೆ ಗಿಫ್ಟ್? ಸೂಪರ್, ನಿಮ್ ತರ. ಬಟ್ ನೆನ್ನೆ ನೀವು ಕೊಟ್ಟಿದ್ದ ಗಿಫ್ಟ್ ಇದಕ್ಕಿಂತ ಚೆನ್ನಾಗಿತ್ತು. ನಿನಗೆ ಖುಷಿ ಆಯ್ತಲ್ಲ, ನನಗೂ ಖುಷಿ. ಬಟ್ ನೀನು ಹೇಳಿದ ನಿಜ. ಮತ್ತೊಬ್ಬರ ಬಗ್ಗೆ ಗೊತ್ತಿಲ್ಲದೆ ಅವ್ರಿಗೆ ಹಾಗೆ ಕಳ್ಸೋದು ತಪ್ಪು ಅಂತ ನಾನು ಅವನ್ನ ಕರ್ಕೊಬಂದೆ. ಆದರೆ ನಾನು ಅವ್ರ ಹತ್ರ ಮಾತಾಡಬೇಕು, ಚೆನ್ನಾಗಿರ್ಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡಲ್ಲ ತಾನೆ? ನಿನ್ನನ್ನು ಯಾವ ವಿಷಯದಲ್ಲೂ ಫೋರ್ಸ್ ಮಾಡಲ್ಲ ಅಂತ ನನಗೆ ಗೊತ್ತು. ನಿನ್ನ ಮನಸ್ಸಲ್ಲಿ ಆ ಥರ ಎಕ್ಸ್ಪೆಕ್ಟೇಷನು ಹುಟ್ಕೊಳ್ಳೋಕ್ಕೂ ಮೊದಲೇ ಹೇಳೋಣ ಅಂತ ಹೇಳ್ತಿದ್ದೀನಿ. ಡೀಲ್ ಓಕೆ ಅಲ್ವೇ? ನೀನು ಹೀಗೆ ಕ್ಯೂಟಾಗಿ ಆಡ್ತಿದ್ರೆ ಏನಿಲ್ಲ ಬಿಡು. ಹ್ಯಾಪಿ ಬರ್ಡೇ.
ಥ್ಯಾಂಕ್ ಯು. ಸಮಾಜದಲ್ಲಿ ನಮ್ಮ ಭಾವನ್ಗೆ ಎಷ್ಟೊಳ್ಳೆ ಹೆಸರಿತ್ತು, ಆದ್ರೆ ನಿನ್ನಿಂದೆಲ್ಲ ಹಾಳಾಗೋಯ್ತು. ಅಲ್ಲಿ ಪ್ರೆಸ್ನವ್ರು ಬಂದು ನಿಂತಿದ್ದಾರೆ ಈ ಮದುವೆ ಬಗ್ಗೆ ಭಾವನ್ಗೆ ಪ್ರಶ್ನೆ ಕೇಳಬೇಕು ಅಂತ. ಇದರಿಂದ ಈ ಮನೆ ಮರ್ಯಾದೆ, ಭಾವನ್ ಮರ್ಯಾದೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ನನ್ನಿಂದ ತಪ್ಪಾಗಿದೆ, ಆದ್ರೆ ಅದನ್ನು ತಿದ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅನ್ಕೋಬೋದಲ್ವಾ? ಸಮಾಜದ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡು ಪತ್ರಕರ್ತರಿಗೆ ಅರ್ಥ ಮಾಡಿಸೋಣ ಅಲ್ವಾ? ಏನೋ ಅರ್ಥ ಮಾಡಿಸೋಣ, ಆದ್ರೆ ನಿನ್ ಸಪೋರ್ಟ್ಗೆ ನಾವೆಲ್ಲ ಬರಬೇಕು ಅಂತ ಆರ್ಡರ್ ಮಾಡ್ತಿದ್ಯಾ? ಅಯ್ಯೋ, ಹಾಗೆಲ್ಲ ಇಲ್ಲ ಶಾರ್ವರಿ ಅವರೇ. ಇಷ್ಟು ದಿನ 4 ಜನದ ಮುಂದೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕಾಗಿರ್ಲಿಲ್ಲ. ಈಗ ಮಾತಾಡಿದ್ರೆ ಅವರು ಅರ್ಥ ಮಾಡ್ಕೋಬೋದಲ್ವಾ? ಮುಂದೆ ಈ ಮನೆ ಮರ್ಯಾದೆಗೆ ಧಕ್ಕೆ ಆಗೋ ಥರ, ಮಾಧವ್ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗೋ ಥರ ಯಾರು ಏನು ಮಾತಾಡದೇ ಇರೋ ಹಾಗೆ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಸಿಗೋದಿಲ್ಲ ಅಲ್ವಾ? ಅಲ್ಲ, ಜರ್ನಲಿಸ್ಟ್ಗಳು ನಿನ್ ಭಾಷಣ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅನ್ಕೊಂಡಿದ್ಯಾ? ಅವ್ರು ಕೇಳೋ ಪ್ರಶ್ನೆಗೆ ನಿನಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅಂದ್ರೆ, ಅಥವಾ ನೀನು ಕೊಡೋ ಉತ್ತರ ಅವ್ರಿಗೆ ಸರಿ ಅನಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಬಂದಿದ್ದನ್ನ ಬರೀತಾರೆ. ಆಗೇನ್ ಮಾಡ್ತೀಯ? ನಾನೀಗ ಇಲ್ಲಿಗೆ ಬಂದಿದ್ದು ನೀನು ಯಾವುದೇ ಕಾರಣಕ್ಕೂ ಆ ಜರ್ನಲಿಸ್ಟ್ ಮುಂದೆ ಹೋಗೋ ಹಾಗಿಲ್ಲ ಅಂತ ಹೇಳೋದಕ್ಕೆ. ಭಾವ ಅವರನ್ನ ಸಂಭಾಳಿಸ್ತಾರೆ. ಅವ್ರು ಹೋಗೋವರೆಗೂ ನೀನು ಕೆಳಗಿಳಿದು ಬರಬಾರ್ದು ಅಷ್ಟೆ. ಮತ್ತೆ ನಿನ್ನ ಕಾರಣಕ್ಕೆ ಈ ಮನೆ ಮರ್ಯಾದೆ ಹೋಗೋ ಹಾಗೆ ಮಾಡಬೇಡ. ಜೊತೆಗೆ ಎಲ್ಲರೆದುರಲ್ಲಿ ಮಾತಾಡೋದಕ್ಕೆ ಅವ್ರಿಗೆ ಕೋಚ್ ಆಗ್ಬೋದು. ಅವ್ರ ಪರವಾಗಿ ನಾನೇ ಮಾತಾಡ್ತೀನಿ. ಮದುವೆ ಅಂದಮೇಲೆ ಇಬ್ಬರು ಒಪ್ಪಿನೇ ಆಗಿರ್ತೀರಲ್ವಾ ಸರ್? ಮದುವೆ ಆಗೋದಕ್ಕೆ ಧೈರ್ಯ ಇದೆ ಅಂದರೆ ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಧೈರ್ಯ ಇರಲೇಬೇಕು. ಈಗ ನಿಮ್ಮ ಜೊತೆ ನಿಮ್ಮ ವೈಫು ಮಾತಾಡಬೇಕಾಗುತ್ತೆ. ಅವ್ರಿಲ್ಲದೆ ಈ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ ಸರ್. ನೀವು ಅವ್ರನ್ನ ಕರ್ಕೊಂಡು ಬರಲೇಬೇಕು. ಸರಿ, ಕರ್ಕೊಂಡು ಬರ್ತೀನಿ. ಏನಾಯ್ತೋ? ತಲೆ ಮೇಲೆ ಆಕಾಶ ಬಿತ್ತ. ಅದಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಯಾಕೋ ಹಾಗೆಲ್ಲ ಮಾತಾಡ್ತಿದ್ದ? ಎಲ್ಲಿ ಹೋಗಿದ್ದೆ? ಏನಿದೆಲ್ಲ ಫೈಲು? ಇಂಟರ್ವ್ಯೂಗೆ ಹೋಗಿದ್ದೆ. ಏನಾಯ್ತು? ಇನ್ನೇನಾಗುತ್ತೆ, ಮೇಲಾಯ್ತು ಅಷ್ಟೇ. ಅದಕ್ಕೆಲ್ಲ ಇಷ್ಟೆಲ್ಲ ನೊಂದ್ಕೋತಾರೇನೋ? ಇದು ಹೋಯ್ತು ಅಂದ್ರೆ ಇನ್ನೊಂದು. ನೋಡು, ಎಲ್ಲಿವರೆಗೂ ನೀನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತೀಯೋ ಅದುವರೆಗೂ ಇಂಥ ಗೋಳು ತಪ್ಪಿದ್ದಲ್ಲ. ಇವಾಗ ಇಲ್ಲಿ ಕೆಲಸ ಸಿಕ್ಕಿದ್ರು ಯಾವುದೋ ಆಯ್ಕೆ ಇದೆಯಿಂದ ಈ ಕೆಲಸ ಹೋಗ್ಬೋದು. ಅದಕ್ಕೆ ಕೆಲಸ ಮಾಡದೆ ಹೀಗೆ ಇರು ಅಂತೀರಾ? ನಾನೆಲ್ಲೋ ಹಾಗೆ ಹೇಳಿದೆ. ನೀನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನೀನೇ ಸ್ವತಂತ್ರವಾಗಿ ಏನಾದ್ರು ಮಾಡಬಹುದಲ್ಲ. ಅದಷ್ಟು ಸುಲಭ ಆಗಿದ್ರೆ ನಾನು ಯಾಕೆ ಸುಮ್ಮನಿರ್ತಿದ್ದೆ? ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದಾಜಾದ್ರೂ ಇದೆಯಾ ನಿಮ್ಗೆ? ನೀನು ಪ್ರಯತ್ನ ಪಟ್ಟಿದ್ದೀಯೇನೋ? ಅದ್ರ ಬಗ್ಗೆ ಒಂದ್ಸಲ ಆದ್ರೂ ಯೋಚನೆ ಮಾಡಿದ್ದೀಯಾ? ನೋಡು, ನಿನ್ನ ಹತ್ರ ಉತ್ತರ ಇಲ್ಲ. ಏನೂ ಪ್ರಯತ್ನ ಪಡದೆ ಆಗೋಲ್ಲ ಅಂತ ಅನ್ನೋದಕ್ಕಿಂತ ಏನಾದ್ರು ಪ್ರಯತ್ನ ಪಡು. ಪ್ರವಾಹ ಹುಟ್ಟು ಹಾಕೋ ನದಿ ಕೂಡ ಒಂದು ಸಣ್ಣ ಹನಿಯಿಂದಲೇ ಶುರುವಾಗೋದು.
ಹಾಗೆ ಸಣ್ಣ ಪ್ರಯತ್ನ ಆದರೂ ಮಾಡು ಮೊದಲು. ಸ್ವಲ್ಪ ಸುಮ್ಮನಿರ್ತೀರಾ ನೀವು? ನನಗೆ ಬೋಧನೆ ಮಾಡಕ್ ಬರಬೇಡಿ. ಮನೇಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋರಿಗೆಲ್ಲ ನನ್ನ ಕಷ್ಟ ಅರ್ಥ ಆಗಲ್ಲ. ಸುಮ್ಮನೆ ಇರಿಟೇಟ್ ಮಾಡಬೇಡಿ. ನಿಮ್ಮ ತಂದೆ ಮದುವೆ ಆಗಿ ಬಂದ್ರೆ ಏನ್ ಮಾಡೋದು ಅಂತ ಕೇಳಿದ್ರಿ. ಈ ಪ್ರಶ್ನೆಗೆ ಮಾಧವ್ ಅವ್ರು ಆಗ್ಲೇ ಉತ್ತರ ಹೇಳಿದ್ರಲ್ವಾ. ಸಮಾನ ಮನ್ಸುಕರು, ಒಂಟಿಯಾಗಿರೋರು, ಒಬ್ರಿಗೊಬ್ರು ಆಸರೆ ಆಗೋ ಹಾಗಿದ್ರೆ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರಲ್ವಾ. ಅದು ನಿಮ್ ತಂದೆನೇ ಆಗಿರ್ಬೋದು ಅಥವಾ ಬೇರೆ ಯಾರಾದ್ರೂ ಆಗಿರ್ಬೋದು. ಅದೊಂದು ಭಾವನಾತ್ಮಕ ಆಸರೆ, ಬೇರೆ ಯಾವ ಕೆಟ್ಟ ಸಂಬಂಧನೂ ಅಲ್ಲ ಅಂದಮೇಲೆ ಅದನ್ನ ಯಾಕೆ ಒಪ್ಕೋಬಾರ್ದು? ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ನೀವ್ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರಾ? ಮಾಡಿದ್ದೆ ಅಂದ್ರೆ ಈಗ ಪ್ರೀತಿ ಮಾಡ್ತಾ ಇಲ್ವಾ? ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗ್ಲಿಲ್ಲ, ದೂರ ಆದ್ವಿ. ದೂರ ಆಗೋದಕ್ ಮೊದ್ಲು ನಿಮ್ ಖುಷಿ ದುಃಖ ಎಲ್ಲ ಅವ್ರ ಹತ್ರ ಹೇಳ್ಕೊತಿದ್ರಾ? ಅಫ್ಕೋರ್ಸ್ ಹೌದು. ಈಗ ದೂರ ಆದ್ಮೇಲೆ ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ಅನ್ನಿಸ್ತಿಲ್ವಾ? ಅನ್ಸುತ್ತೆ, ಒಂಟಿ ಅನ್ಸುತ್ತೆ. ಹಾಗಂತ ಹೊಂದಾಣಿಕೆ ಆಗದೆ ಇದ್ರು ಒಟ್ಟಿಗೆ ಇರೋದಕ್ಕಾಗಲ್ವಲ್ಲ. ಅಕಸ್ಮಾತ್ ನಿಮ್ಮಿಬ್ರಿಗೂ ಹೊಂದಾಣಿಕೆ ಆಗಿ ನೀವಿಬ್ರು ಜೊತೆಗೆ ಓಡಾಡೋದನ್ನ ಜನರೆಲ್ಲ ನೋಡಿ ಆಡ್ಕೊಳಕ್ ಶುರು ಮಾಡಿದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಇನ್ನೇನು, ಹೇಗೋ ಇಬ್ರ ಮಧ್ಯೆ ಹೊಂದಾಣಿಕೆ ಇದೆ, ಸುಮ್ಮನೆ ಆಡ್ಕೊಳ್ಳೋರ್ ಬಾಯಿಗೆ ಯಾಕೆ ಆಹಾರ ಆಗ್ಬೇಕು ಅಂತ ಮದುವೆ ಆಗ್ತಿದ್ವಿ. ಸಿಂಪಲ್. ಏನಂದ್ರಿ? ಇಬ್ರು ಮದುವೆ ಮದುವೆಯಲ್ಲಿ ಸಪ್ತಪದಿ ಶಾಸ್ತ್ರ ಮಾಡ್ತಾರಲ್ವಾ, ಅದರಲ್ಲಿ 7ನೇ ಹೆಜ್ಜೆ ಇಡೋ ಅರ್ಥನೇ ದಾಂಪತ್ಯದ ಮೊದಲನೇ ಹೆಜ್ಜೆ ಸ್ನೇಹ ಅಂತ. ಇಬ್ರು ಯಾವತ್ತೂ ಸ್ನೇಹಿತರಾಗಿರ್ತೀವಿ ಅಂತ. ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ಅಥವಾ ಇನ್ಯಾವುದೇ ಸಂಬಂಧ ಆಗಿರ್ಬೋದು, ಇಬ್ಬರ ನಡುವೆ ಸ್ನೇಹ ಇದ್ರೆ ಮಾತ್ರ ಅಲ್ವಾ ಅದು ಗಟ್ಟಿಯಾಗೋದು. ನಮ್ಮಿಬ್ರು ಮಧ್ಯೆ ಅಂತ ಸ್ನೇಹ ಇದೆ, ಅದು ಮುಂದೆನೂ ಯಾವಾಗ್ಲೂ ಇರುತ್ತೆ. ಇಷ್ಟು ದಿನ ನಾವು ಹೊರಗಡೆ ಓಡಾಡುವಾಗ ಜನ ನಮ್ಮನ್ನ ಅನುಮಾನದಿಂದ ನೋಡಿರ್ಬೋದು, ನೀವು ಸುದ್ದಿ ಬರೆದಿರ್ಬೋದು. ಆದರೆ ಈಗ ನಾವಿಬ್ರು ಮದುವೆ ಆಗಿದ್ದೀವಿ. ನನ್ನ ಕತ್ತಲ್ಲಿ ತಾಳಿ ಇರೋವರೆಗೂ ಯಾರೂ ನಮ್ಮ ಸಂಬಂಧನ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಾನೀಗ ಮಾಧವ್ ಅವ್ರ ಹೆಂಡತಿ.
ರಿಯಲಿ ಸಾರಿ ಬಾಸು. ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಎಲ್ಲದರಲ್ಲೂ ಸೋತ್ಬಿಟ್ಟೆ ಅನಿಸ್ತಾ ಇದೆ. ನನಗೆ ಯಾರೂ ಇಲ್ಲ ಅನಿಸ್ತಾ ಇದೆ. ಈ ಟೈಮಲ್ಲಿ ನನಗೆ ನಿನ್ನ ಸಪೋರ್ಟ್ ಬೇಕು. ನನ್ನ ಜೊತೆ ಸರಿಯಾಗಿ ಮಾತಾಡು ಪ್ಲೀಸ್. ನನಗೂ ನಿನ್ನ ಹೀಗೆ ನೋಡೋಕ್ಕಾಗಲ್ಲ ಸಮರ್. ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕು ಅಂತಲೇ ನನಗೂ ಇರೋದು. ಆದರೆ ನಿನ್ನ ಜೊತೆ ಮೊದಲಿನ ಥರ ಮಾತಾಡಬೇಕು ಅಂದರೆ ನೀನು ಅಮ್ಮನ ದುಡ್ಡನ್ನ ಬಳಸ್ಕೊಂಡಿದ್ದು ತಪ್ಪು ಅಂತ ಒಪ್ಕೊಳ್ಬೇಕು. ಒಪ್ಕೋತೀಯ? ಹೌದು ಬಾಸು, ನನ್ನಿಂದ ತಪ್ಪಾಗಿದೆ ಅಂತ ನಾನು ಒಪ್ಕೋತೀನಿ. ಬಾಸು, ಅಮ್ಮನ ದುಡ್ಡು ಅಂದರೆ ಅದು ನಂದೇ ದುಡ್ಡು ಅನ್ನೋ ಅಧಿಕಾರದಲ್ಲಿ ತಗೊಂಡ್ಬಿಟ್ಟೆ. ಆದರೆ ಈಗ ಗೊತ್ತಾಗ್ತಾ ಇದೆ ಮಗ ಅನ್ನೋ ಅಧಿಕಾರ ಕಮ್ಮಿ ಆಗಿದೆ ಅಂತ. ನಾನು ಮಗ ಅನ್ನೋ ಅಧಿಕಾರದಲ್ಲಿ ದುಡ್ಡನ್ನ ಯೂಸ್ ಮಾಡ್ಕೊಂಡಿರ್ಬೋದು, ಆದರೆ ಈಗ ಅಮ್ಮ ನನ್ನಮ್ಮ ಮಾತ್ರ ಅಲ್ಲ, ಬೇರೆಯವ್ರ ಹೆಂಡ್ತಿನೂ ಹೌದು. ರೆಡಿ ಅಬ್ಬಿ ಪ್ಲೀಸ್, ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಟಾಕ್. ನಾನು ಇಲ್ಲೇ ಮಾತಾಡಬೇಕು. ಹೇಗಿದ್ರು ಇವ್ರನ್ನೆಲ್ಲ ಕರೆಸಿದಾರಲ್ವಾ, ಇವ್ರ ಮುಂದೆನೇ ಉತ್ತರ ಕೊಡ್ಲಿ. ಅಭಿ, ಇವರನ್ನೆಲ್ಲ ಕರೆಸಿದ್ದು ನಾನಲ್ಲ. ಇವ್ರಿಗೆ ನಮ್ಮ ಮದುವೆ ಬಗ್ಗೆ ಕೆಲವು ಪ್ರಶ್ನೆಗಳಿತ್ತು ಅಂತ ಬಂದರು. ಓ, ಪ್ರಶ್ನೆ ನಂದು ಇದೆ. ಅಬ್ಬಿ ಪ್ಲೀಸ್ ನಡಿ ಒಳಗೆ ಹೋಗಿ ಮಾತಾಡೋಣ. ನೋ, ನಾನು ಇಲ್ಲೇ ಈಗಲೇ ಮಾತಾಡಬೇಕು. ನಿಮ್ಗೆ ಆ ಹೆಂಗಸನ್ ಮದ್ವೆ ಆಗ್ಬೇಕು ಅಂತಿದ್ದಿದ್ರೆ ನಾನು ಮದ್ವೆ ಆದ್ಮೇಲೆ ಆಗ್ಬೋದಿತ್ತು. ಅವತ್ತೇ ಯಾಕಾದ್ರಿ? ನನ್ ಮದ್ವೆ ಮುರಿದು ಬೀಳೋ ಹಾಗೆ ಯಾಕೆ ಮಾಡಿದ್ರಿ? ಹೇಳಿ, ಉತ್ತರ ಹೇಳಿ. ಸರ್, ನಿಮ್ಮ ಇಂಟರ್ವ್ಯೂ ಮುಗ್ದಿರ್ಬೇಕಲ್ವಾ? ನೀವೀಗ ಹೊರಡಿ. ಅದೇಗಾಗುತ್ತೆ, ಇದು ನಮ್ಮ ಇಂಟರ್ವ್ಯೂ ಸಂಬಂಧಪಟ್ಟಿದ್ದೆ ಅಲ್ವಾ? ಅದೇ ಟಾಪಿಕ್ ಬಗ್ಗೆ ಮಾತಾಡ್ತಿದಾರಲ್ಲ. ನಮಗೆ ಪ್ರಿವಸಿ ಬೇಕು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬನ್ನಿ ಎಲ್ರು, ದೊಡ್ಡವ್ರ ಮನೆ ಮಕ್ಳ ಕತೆ ಇಷ್ಟೇ. ನಿಂತೆ ಇರೋ ಗುರು, ನಾನು ಇನ್ನೂ ಮಾತಾಡೋದಿದೆ. ಅಭಿ ಪ್ಲೀಸ್. ಭಾವ ಅಸಹಾಯಕತೆಯಲ್ಲಿದ್ರು ಅನ್ಸುತ್ತೆ. ನೀವು ತಡಿಬೋದಿತ್ತಲ್ವಾ? ಅಥವಾ ನೀವು ನಿಮ್ಮ ಮಾವನ್ಗೆ ಕನ್ವಿನ್ಸ್ ಮಾಡ್ಬೋದಿತ್ತಲ್ವಾ? ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ನಮ್ಮಿಂದ ಈ ಮನೆಗೆ, ಅಬಿಗೆ, ನಿಮ್ಮೆಲ್ರಿಗೂ ತುಂಬಾ ತೊಂದರೆ ಆಗಿದೆ ಅಂತ ಗೊತ್ತು. ಆದ್ರೆ ನಾವು ಅವತ್ತು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿದ್ವಿ. ಈಗಲೂ ನಾವೆಲ್ಲರೂ ಒಂದಾಗಿ ಈ ಸಮಸ್ಯೆನ ಎದುರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸಮಸ್ಯೆ ಎದುರಿಸೋದಂತೆ ಮೊದಲು ಸಮಸ್ಯೆ ಕ್ರಿಯೇಟ್ ಮಾಡೋದನ್ನ ಕಡಿಮೆ ಮಾಡಿ ಸಾಕು. ಮಾಧವ್ ಅವರಾಗ್ಲಿ ನಾನಾಗ್ಲಿ ಮತ್ತೊಬ್ರಿಗೆ ಸಮಸ್ಯೆ ಕೊಡಬೇಕು ಅಂತ ಯಾವತ್ತೂ ಯೋಚಿಸಿಲ್ಲ. ಇವ್ರು ಯಾವತ್ತೂ ಈ ಮನೆಗೆ ಒಳ್ಳೇದು ಮಾಡಬೇಕು ಅಂತಾನೆ ಯೋಚನೆ ಮಾಡಿದ್ದಾರೆ. ಮುಂದೇನು ನಾವಿಬ್ರು ಹಾಗೆ ಯೋಚನೆ ಮಾಡ್ತೀವಿ. ಕೆಲವು ಪರಿಸ್ಥಿತಿಗಳು ನಮ್ಮ ನಿಯಂತ್ರಣದಲ್ಲಿ ಇರಲಿಲ್ಲ ಅಷ್ಟೇ. ಕಂಟ್ರೋಲಲ್ಲಿರ್ಲಿಲ್ವಂತೆ. ಕಂಟ್ರೋಲಲ್ಲಿ ಇರಲಿಲ್ಲ ಅಂತ ಇವಾಗ ಹೇಳೋದು ಈಸಿ. ಆದರೆ ನನ್ನ ಮದುವೆ ನಿಂತೋಯ್ತಲ್ಲ, ಆ ನೋವು ನನಗೆ ಮಾತ್ರ ಗೊತ್ತು.
ನಿನ್ ಕಷ್ಟ ನಮಗೆ ಅರ್ಥ ಆಗತ್ತೆ. ಇನ್ ಮುಂದೆ ನಿನ್ ಮದುವೆ ಜವಾಬ್ದಾರಿ ನಮ್ಮಿಬ್ರದು. ಅಂದ್ರೆ ನಂದು, ಮಾಧವ್ ಅವ್ರದ್ದು. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ. ಅದು ನನ್ನ ಸ್ವಾಭಿಮಾನನೂ ಅಲ್ವಾ ಮಾಧವ್ ಅವರೇ? ನನ್ನಿಂದಾಗಿ ನಿಮಗೆ ಇಷ್ಟೆಲ್ಲ ನೋವು ಕಷ್ಟ ಆಗ್ತಿದ್ರು ನೀವು ಈ ಮಾತು ಹೇಳ್ತಿದ್ದೀರಲ್ಲ. ಹಾಗೆ ನೋಡಕ್ ಹೋದ್ರೆ ನನ್ನಿಂದ ನಿಮ್ಗೆ ಇನ್ನೂ ಹೆಚ್ಚು ಕಷ್ಟನೇ ಆಗಿದೆ ಅಲ್ವಾ? ನಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು, ಹಾಗಂತ ನಾವು ಒಳ್ಳೆ ಸ್ನೇಹಿತರು ಅಂತ ಅನ್ನೋದಂತೂ ಸುಳ್ಳಲ್ಲ ಅಲ್ವಾ? ಹಾಗಿದ್ಮೇಲೆ ನಿಮಗ್ ಕಷ್ಟ ಬಂದಾಗ ನಿಮ್ ಜೊತೆಗೆ ನಿಲ್ಲೋದು, ನಿಮ್ಗೆ ಅವಮಾನ ಆದಾಗ ನಿಮ್ ಬೆಂಬಲಕ್ಕೆ ನಿಲ್ಲೋದು ನನ್ನ ಕರ್ತವ್ಯ ಅಲ್ವಾ? ಏನು ಹೇಳಿ ನಾನು? ಥ್ಯಾಂಕ್ಸ್ ಅಷ್ಟೇ. ಸ್ನೇಹಿತರ ಮಧ್ಯೆ ನೋ ಥ್ಯಾಂಕ್ಸ್, ನೋ ಸಾರಿ. ನಾವು ಮೊದಲಿನ ಥರ ಫ್ರೆಂಡ್ಸ್ ಆಗಿರೋಣ ಹಾಗಾದ್ರೆ? ಖಂಡಿತವಾಗ್ಲು. ನಾವು ಹೀಗೆ ಜೊತೆಯಾಗಿರೋದು ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಜೊತೆಯಾಗಿರಕ್ಕೆ. ಅದೇ ಅಲ್ವಾ ನಿಜವಾದ ಸ್ನೇಹ ಅಂದ್ರೆ. ಚಿಂತೆ ಮಾಡಬೇಡಿ, ಇನ್ಮೇಲೆ ನಿಮ್ಮ ಜೊತೆ ನಾನಿರ್ತೀನಿ. ನಾವಿಬ್ರು ಸೇರಿ ಎಲ್ಲ ಸಮಸ್ಯೆಗಳನ್ನೂ ಎದುರಿಸೋಣ, ಸಾಧ್ಯ ಆದ್ರೆ ಪರಿಹಾರನೂ ಹುಡ್ಕೋಣ, ಅಭಿ ಮದ್ವೆನೂ ಮಾಡ್ಸೋಣ. ಅವತ್ತು ಮನೆ ತುಂಬಿಸ್ಕೊಳ್ಳುವಾಗ ಮುಖದಲ್ಲಿ ಕಳೆನೇ ಇರಲಿಲ್ಲ. ಈಗ ನಿಮ್ಮ ಮುಖದಲ್ಲೂ ಬೆಳಕು, ಈ ಮನೆಯೆಲ್ಲ ಬೆಳಕು. ಅಯ್ಯೋ, ಅದ್ರಲ್ಲಿ ನಂದೇನಿದೆ ಪೂರ್ಣಿ? ಅವ್ರು ಕೇಳಿದ್ದಕ್ಕೆ ನನ್ಗೇನು ಅನ್ನಿಸ್ತೋ ಅದನ್ನ ಹೇಳ್ದೆ ಅಷ್ಟೆ. ಆದ್ರೂ ಪತ್ರಕರ್ತರು ಒಂದೊಂದ್ಸಲ ಬೇಕು ಅಂತಾನೆ, ನಮ್ಮನ್ನು ಸಿಕ್ಕಾಕ್ಸ್ಬೇಕು ಅಂತಾನೆ ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೆ ನೀವು ಧೈರ್ಯವಾಗಿ ಉತ್ತರ ಕೊಟ್ರಲ್ಲ, ಛೇ, ಆ ಟೈಮಲ್ಲಿ ನಾನು ಇರ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಡೆ. ಅಷ್ಟೇ ಅಲ್ಲ ಪೂರ್ಣಿ, ಇಷ್ಟು ದಿನ ಅಯ್ಯ ಅವ್ರ ಬೆಂಬಲಕ್ಕೆ ನಿಲ್ಲೋಕೆ ಯಾರೂ ಮನಸ್ಸು ಮಾಡ್ತಿರ್ಲಿಲ್ಲ. ಆದ್ರೆ ಇವತ್ತು ದೊಡ್ಡಮ್ಮವರು ಅಯ್ಯ ಅವ್ರನ್ನ ಹೇಗೆ ವಹಿಸ್ಕೊಂಡು ಬಂದ್ರು ಗೊತ್ತಾ? ಹೌದು ಅಮ್ಮ, ನೀವು ಬಂದ್ಮೇಲೆ ಮಾವನ್ಗೂ ಏನೋ ಒಂಥರ ಧೈರ್ಯ. ಏನೇ ಆದ್ರೂ ನನ್ನ ಜೊತೆ ನಿಲ್ಲೋಕೊಬ್ರು ಇದ್ದಾರಲ್ಲ ಅಂತ. ಒಂದು ಕುಟುಂಬ ಅಂದ್ರೆ ಒಬ್ರಿಗೊಬ್ರು ಆಗ್ಲೇಬೇಕಲ್ವಾ ಪೂರ್ಣಿ? ಎಲ್ರೂ ಸೇರ್ಕೊಂಡು ಸಮಸ್ಯೆನ ಎದುರಿಸಿದ್ರೆ ಯಾವ ಸಮಸ್ಯೆನೂ ಬರೋದೇ ಇಲ್ಲ. ಇನ್ಮೇಲೆ ಎಂಥ ಸಮಸ್ಯೆ ಬಂದ್ರೂ ಒಟ್ಟಿಗೆ ಎದುರಿಸ್ತೀವಿ ಅಂತ ಅನ್ಕೊಳ್ಳೋಣ ಪೂರ್ಣಿ. ಇದನ್ನ ಶಾರ್ವರಿಯವ್ರಿಗೂ ಹೇಳ್ತೀನಿ. ಯಾಕೆಂದ್ರೆ ಅವ್ರಿಗೆ ಈ ಮನೆ ಬಗ್ಗೆ ತುಂಬಾ ಕಾಳಜಿ ಇದೆ. ನಾವೆಲ್ಲರೂ ಒಂದಾದ್ರೆ ಹೊರಗಡೆಯವರು ಯಾರು ಏನು ಮಾಡಕ್ಕಾಗಲ್ಲ.